ಹೊಸಬರ ಕೆರೆ ಬೇಟೆ, ಗೆಲುವಿಗಾಗಿ ಮೀನು ಬೇಟೆಗೆ ಹೊರಟ ಟೀಮ್. ಗೌರಿ ಕೆರೆ ಬೇಟೆಗೆ ಡಾಲಿ ದಿನಕರ್ ಸಾಥ್. ಸ್ಯಾಂಡಲ್ವುಡ್ನಲ್ಲಿ ಹೊಸ ಬಗೆಯ ವಿಭಿನ್ನ ಕಥೆಯ ಸಿನಿಮಾಗಳು ಬರ್ತಾನೆ ಇರುತ್ತವೆ. ಹೊಸಬರು ವಿಭಿನ್ನ ಸಾಹಸಗಳಿಗೆ ಆಗಾಗ ಕೈ ಹಾಕ್ತಾರೆ. ಅದೇ ಜಾಡು ಹಿಡಿದು ಹೊರಟಿದೆ ಇಲ್ಲೊಂದು ತಂಡ. ಬಾಕ್ಸ್ ಆಫೀಸ್ ಬೇಟೆಗಾಗಿ ಕೆರೆ ಬೇಟೆ ಶುರು ಮಾಡಿದ್ದಾರೆ ರಾಜಹಂಸ ಖ್ಯಾತಿಯ ನಟ ಗೌರಿಶಂಕರ್. ಎಸ್, ಕೆರೆ ಬೇಟೆ ಎಂಬ ವಿಭಿನ್ನ ಟೈಟಲ್ನಲ್ಲಿ ಬರ್ತಾ ಇರೋ ಸಿನಿಮಾದಲ್ಲಿ ನಾಯಕರಾಗಿ ನಟರಾಗಿ 5 ವರ್ಷಗಳ ನಂತರ ಕಮ್ಬ್ಯಾಕ್ ಮಾಡ್ತಿದ್ದಾರೆ. ದಿನಗಳ ಹಿಂದೆಯಷ್ಟೇ ಕೆರೆಬೇಟೆ ಚಿತ್ರದ ಮೋಷನ್ ಪೋಸ್ಟರ್ ರಿಲೀಸ್ ಆಗಿತ್ತು. ಇದೀಗ ಚಿತ್ರದ ಟೀಸರ್ ರಿವೀಲ್ ಆಗಿದೆ. ರೀಸೆಂಟ್ ಆಗಿ ಟೀಸರ್ ರಿಲೀಸ್ ಇವೆಂಟ್ ವಿಭಿನ್ನವಾಗಿ ನಡೆಯಿತು. ಗೌರಿಶಂಕರ್ ಕೆರೆಬೇಟೆಗೆ ಡಾಲಿ ಧನಂಜಯ್, ದಿನಕರ್ ತೂಗುದೀಪ್ ಕೂಡ ಸಾಥ್ ಕೊಟ್ಟಿದ್ದು ವಿಶೇಷ. ಅಂದಹಾಗೆ ಇದು ಮಲೆನಾಡು ಭಾಗದಲ್ಲಿ ನಡೆಯೋ ಮೀನು ಬೇಟೆಯ ಕತೆ. ಅಪ್ಪಟ ಹಳ್ಳಿ ಸೊಗಡಿನ ಸಿನಿಮಾ. ಎಂತದ್ರ ನಾಗನ್ ಬಾಂಗಡಿ ನನಗೆಂತ ಶಕ್ತ ಗೊತ್ತಾ? ಮಲೆನಾಡಲ್ಲಿ ನಡೆಯುವ ಕೆರೆಬೇಟೆ ಕತೆ. ಇದು ನಮ್ಮ ನೆಲದ ಕತೆ, ಗೆಲ್ಲುತ್ತೆ ಎಂದ ಡಾಲಿ. ಒಳ್ಳೆ ಹಬ್ಬ ಆಗಿರೋದು. ಹೋಯ್ ಬಾವಾ, ಹುಲಿ ಮನೆ ನಾಗನಾಟ್ ಸುಲಭ ತಿಳ್ಕೊಬೇಡ. ಕೆರೆಬೇಟೆ ವಾಸನೆ ಹೊಡೆದ್ರ ಹಂಗೆ. ಇದು ಅಪ್ಪಟ ಹಳ್ಳಿ ಸೊಗಡಿನ ಸಿನಿಮಾ. ಕೆರೆಬೇಟೆ ಗೌರಿಶಂಕರ್ ನಾಯಕನಾಗಿ ನಟಿಸಿದ್ರೆ ರಾಜ್ಗುರು ಆಕ್ಷನ್ ಕಟ್ ಹೇಳಿದ್ದಾರೆ. ನಿರ್ದೇಶಕ ರಾಜ್ಗುರು ಅವರಿಗೆ ಇದು ಚೊಚ್ಚಲ ಸಿನಿಮಾ. ಈ ಮೊದಲು ನಿರ್ದೇಶಕ ಪವನ್ ಒಡೆಯರ್ ಜೊತೆ ಅನೇಕ ಸಿನಿಮಾಗಳಲ್ಲಿ ಕೆಲಸ ಮಾಡಿರುವ ರಾಜ್ಗುರು ಕೆರೆಬೇಟೆ ಮೂಲಕ ನಿರ್ದೇಶಕರಾಗಿ ಬಡ್ತಿ ಪಡೆದಿದ್ದಾರೆ. ಕೆರೆಬೇಟೆ ಶೈಲಿಯಲ್ಲಿಯೇ ಪ್ರೆಸ್ ಮೀಟ್ ಮಾಡಿದ್ದು ಹೈಲೈಟ್ ಆಯಿತು. ಬೆಂಗಳೂರಿನ ಮಲ್ಲಥಳ್ಳಿ ಕೆರೆ ದಂಡೆಯಲ್ಲಿ ನಡೆದಂತ ಟೀಸರ್ ರಿಲೀಸ್ ಇವೆಂಟ್ ನೋಡುಗರ ಗಮನ ಸೆಳೆಯಿತು. ರಿಲೀಸ್ ಇವೆಂಟ್ಗೆ ವಿಶೇಷ ಅತಿಥಿಗಳಾಗಿದ್ದ ಡಾಲಿ ಧನಂಜಯ್ ಮತ್ತು ನಿರ್ದೇಶಕ ದಿನಕರ್ ತೂಗುದೀಪ್ ಟೀಸರ್ ರಿಲೀಸ್ ಮಾಡಿದ್ರೆ, ನಿರ್ದೇಶಕರಾದ ಪವನ್ ಒಡೆಯರ್, ಗುರು ದೇಶಪಾಂಡೆ, ಜಡೇಶ್ ಸೇರಿದಂತೆ ಅನೇಕರು ಭಾಗಿಯಾಗಿ ಯುವ ತಂಡಕ್ಕೆ ಶುಭ ಹಾರೈಸಿದ್ರು. ಟೀಸರ್ ರಿಲೀಸ್ ಮಾಡಿ ಮಾತನಾಡಿದ ಡಾಲಿ, ನಮ್ಮ ನೆಲದ ಸಿನಿಮಾಗಳು ಯಾವಾಗಲೂ ಸೋಲಲ್ಲ ಅಂದ್ರು. ಇನ್ನು ದಿನಕರ್ ತೂಗುದೀಪ್ ಅವರು, ನಾಯಕ ಗೌರಿಶಂಕರ್ ನನಗೆ ತುಂಬಾ ಸಮಯದಿಂದ ಗೊತ್ತಿದೆ. ಈ ಸಿನಿಮಾ ಈಗಾಗಲೇ ನಾನು ನೋಡಿದ್ದೇನೆ, ತುಂಬಾ ಚೆನ್ನಾಗಿದೆ, ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅಂದ್ರು. ಇನ್ನು ನಾಯಕ ಗೌರಿಶಂಕರ್ ಮಾತನಾಡಿ, ಶ್ರದ್ಧೆಯಿಂದ ಸಿನಿಮಾ ಮಾಡಿದ್ದೇವೆ, ಎಲ್ಲರೂ ಸಿನಿಮಾ ನೋಡಿ ಸಿನಿಮಾಗಾಗಿ ಕೇವಲ ಮೌತ್ ಪಬ್ಲಿಸಿಟಿ ಮಾತ್ರ ಅಲ್ಲ, ಪ್ರಮೋಷನ್ ಬೇಕು ಎಂದರು. ಕಂಡವ್ರ ಮನೆ ಹೆಣ್ಮಕ್ಳು ಜೀವನ ಹಾಳು ಮಾಡುವಂತ ರಾಕ್ಷಸನ ಎತ್ತಲ್ಲ, ಮೊದಲು ನೀನೇ ಮೆಟ್ಟಲು ಹೊಡಿಬೇಕು. ಈ ಚಿತ್ರಕ್ಕೆ ಜೈಶಂಕರ್ ಪಟೇಲ್ ಹಾಗೂ ನಾಯಕ ಗೌರಿಶಂಕರ್ ಇಬ್ಬರು ಸೇರಿ ತಮ್ಮ ಜನಮನ ಸಿನಿಮಾ ಬ್ಯಾನರ್ನಲ್ಲಿ ನಿರ್ಮಾಣ ಮಾಡಿದ್ದಾರೆ. ಕೆರೆಬೇಟೆ ಸಿನಿಮಾದ ಶೂಟಿಂಗ್ ಈಗಾಗಲೇ ಕಂಪ್ಲೀಟ್ ಆಗಿದ್ದು, ಸದ್ಯ ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿ ಸಿನಿಮಾ ತಂಡ ಬ್ಯುಸಿಯಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಿಗಂದೂರು ಹಾಗೂ ಸೊರಬ ಸುತ್ತಮುತ್ತ ಚಿತ್ರೀಕರಣ ನಡೆದಿದ್ದು, ಸದ್ಯ ಟೀಸರ್ ಮೂಲಕವೇ ಕುತೂಹಲ ಹೆಚ್ಚಿಸಿದೆ. ಫಿಲ್ಮ್ ಬ್ಯೂರೋ, ವಿಸ್ತಾರ ನ್ಯೂಸ್.